ಇವತ್ತು ಸೇರಿರುವಂಥ ನಮ್ಮ ತಂದೆ ಕಾಲ ಇರ್ಬೋದು, ನಮ್ಮ ತಾತನವ್ರ ಕಾಲದವ್ರು ಇರ್ಬೋದು, ಅಥವಾ ಇವತ್ತು ನನ್ನ ಜನರೇಷನ್ಗೆ ಸಂಬಂಧಪಟ್ಟಂಥ ಇವತ್ತಿನ ಕಾಲಘಟ್ಟದ ಮಾಧ್ಯಮದ ನನ್ನ ಮಿತ್ರರಿಗೆ ಬಹುಶಃ ನಾನು ವೈಯಕ್ತಿಕವಾಗಿ ಪ್ಲಸ್ಸು ನಾನು ಎಲ್ಲ ರೀತಿಯಾದಂಥ ನಿಮ್ಮ ಅಭಿನಂದನೆಗಳನ್ನ ಯಾಕೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಂದರೆ, ನಾವು ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ನೀವು ಮಾಧ್ಯಮ ರಂಗದಲ್ಲಿ ಇರ್ತಕ್ಕಂಥ ಅನುಭವಸ್ಥರು. ಎಷ್ಟೋ ಸಲ ರಾಜಕಾರಣದಲ್ಲಿ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಅಥವಾ ಪ್ರತಿಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥವ್ರು ಇರ್ಬೋದು, ನಮ್ಮೆಲ್ರಿಗೂ ಎಲ್ಲೋ ಒಂದು ಕಡೆ ದಾರಿ ತಪ್ಪದಂಥ ಸಂದರ್ಭದಲ್ಲೋ ಅಂಥ ಸನ್ನಿವೇಶಗಳಲ್ಲಿ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಮತ್ತೆ ಸಮಾಜವನ್ನು ಕಟ್ತಕ್ಕಂಥ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಸತತವಾಗಿ ಹಲವಾರು ದಶಕಗಳಿಂದ ಇಟ್ಕೊಂಡ್ಬಂದಿದ್ದೀರಿ. ಬಹುಶಃ ಮುಂದೆಯೂ ಕೂಡ ನಿಮ್ಮೆಲ್ಲರ ಜವಾಬ್ದಾರಿ ಈ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಕ್ಕೆ. ಬಹುಶಃ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ಜವಾಬ್ದಾರಿಗಳು ಎಲ್ಲವೂ ಕೂಡ ಹೊಣೆಗಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಭಾವನೆ. ಜೊತೆಯಲ್ಲಿ ಇವತ್ತು ಶ್ರೀಧರ್ ಸರ್ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಟೈಮಿನ ಬಗ್ಗೆ. ಬಹುಶಃ ಇದು ವಿಶೇಷವಾಗಿ ಈ ಸಮಯವನ್ನು ಸರಿಯಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಬಹುಶಃ ನಾನು ನನ್ನ ಚಿತ್ರರಂಗದ ನನ್ನ ಪ್ರವೇಶ ಏನಿತ್ತು ಆ ದಿನಗಳಿಂದನೂ ನಾನು ಇದನ್ನು ನನಗೆ ಮೈಗೆ ರೂಢಿಸ್ಕೊಂಡಿದ್ದೀನಿ. ಕಾರಣ ಸಣ್ಣದಾಗ ಒಂದು ವಿಚಾರ ಹೇಳ್ಬಿಡ್ತೀನಿ, ಯಾಕೆಂದರೆ ಎಲ್ಲರೂ ಅಂದ್ಕೊಳ್ಬೋದು ನಿಖಿಲ್ ಕುಮಾರಸ್ವಾಮಿ ಗೋಲ್ಡನ್ ಸ್ಪೂನ್ ಬಾರ್ನು, ಅವನಿಗೆ ಬಡವ್ರ ಕಷ್ಟ ಏನು ಗೊತ್ತಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳು ಅಥವಾ ಮನಸ್ಸುಗಳಲ್ಲಿ ಇರ್ಬೋದು. ಆದರೆ ಒಂದು ಸೂಕ್ಷ್ಮವಾದಂಥ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಿಕಾಸ್ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ನಮ್ಮ ತಂದೆಯವರು ಪ್ರೊಡ್ಯೂಸರ್ ಆಗಿದ್ದರು, ನಾನು ನಟನಾಗಿ ಕೆಲಸ ಮಾಡಿದ್ದೀನಿ. ಆಗ ನಾನು ಗಮನಿಸಿದಂಥ ಅಂಶ, ನಮ್ಮ ಯೂನಿಟ್ ಬಾಯ್ಗಳೇನಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ, ಬಹುಶಃ ಮೊದಲು ಬರ್ತಕ್ಕಂಥದ್ದು ಅವರೇ ಸೆಟ್ ಮೇಲೆ, ಆಮೇಲೆ ಕೊನೆಗೆ ಹೋಗ್ತಕ್ಕಂಥವರು ಅವರೇ. ಆ ಲೈಟ್ಗಳಿರ್ಬೋದು ಅಥವಾ ಟೆಕ್ನಿಕಲಿ ಕ್ಯಾಮ್ರಾಸ್ ಇರ್ಬೋದು, ಆಯಾ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಯೂನಿಟ್ ಬಾಯ್ಸ್ನ ನಾವೇನು ನೋಡಿದ್ದೀವಿ. ಪಾಪ ಅವ್ರಿಗೆ ಡೈಲಿ ವೇಜಸ್ ಅಂದರೆ ದಿನಗೂಲಿ ಲೆಕ್ಕಾಚಾರದಲ್ಲಿ ಅವ್ರಿಗೆ ಸಂಬಳ ಸಿಗುತ್ತೆ. ಬಹುಶಃ ಪರದೆ ಮುಂದೆಗಡೆ ಅಥವಾ ಪರದೆ ಹಿಂದೆಗಡೆ ಡೈರೆಕ್ಟ್ರೋ ಅಥವಾ ಹೀರೋನೋ ಅಥವಾ ಒಂದಷ್ಟು ಕಲಾವಿದರು ಮಾತ್ರ ಕಾಣ್ತಾರೆ. ಬಟ್ ನನಗೆ ಯಾವಾಗಲೂ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಮೊದಲನೇ ಸಿನಿಮಾ ಟೈಮಿಂದನೂ ಅನ್ಸೋಕ್ಕೆ ಶುರುವಾಗಿದ್ದು, ನಿಜವಾಗ್ಲೂ ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಸಮಯವನ್ನು ಪಾಲಿಸ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಯೂನಿಟ್ ಬಾಯ್ಸು. ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ನಾವು ಕೂಡ ಬೆಳಗ್ಗೆ 8:30 9 ಗಂಟೆಗೆ ಶೂಟಿಂಗ್ ಶುರು ಆಗ್ತಾ ಇದ್ದಿದ್ದು, ನಾವು ಬೆಳಗ್ಗೆ ಒಂದು 6 ಗಂಟೆ ಮನೆ ಬಿಡ್ತಾ ಇದ್ದೆ, 6:30 7 ಗಂಟೆ ಸೆಟ್ಟಲ್ಲಿ ಇರ್ತಾಯಿದ್ದೆ. ಎಷ್ಟೋ ಸಂದರ್ಭದಲ್ಲಿ ನಿರ್ದೇಶಕರು ಯಾಕಿಷ್ಟು ಬೇಗ ಬರ್ತೀರಿ, ನಮಗೆ ಯಾಕೆ ಮುಜುಗುರ ಉಂಟು ಮಾಡ್ತೀರಿ ಅಂತ ಕೇಳಿರ್ತಕ್ಕಂಥ ಸಂದೇಶಗಳು ಇದೆ. ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಈಗ ಪ್ರತಿಯೊಬ್ಬರಿಗೂ ಕೂಡ ಪಂಕ್ಚುಯಾಲಿಟಿ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು 11 ಗಂಟೆಗೆ ಅಂತ ಶ್ರೀಧರ್ ಸರ್ ಅವರು ಮತ್ತು ಇಲ್ಲಿ ಇಡೀ ಕಮಿಟಿ ನನಗೆ ಆಹ್ವಾನವನ್ನು ಮಾಡಿದ್ರಿ. ಅದ್ರ ಪ್ರಕಾರವಾಗಿ ನಾನು ಬಂದಿದ್ದೇನೆ. ಇಲ್ಲಿ ಅದು ನಮ್ಗೆ ಅಭ್ಯಾಸ. ಪೊಲಿಟಿಕ್ಸಲ್ಲ ಇನ್ನೊಂದು ಏನಾಗುತ್ತೆ, ಒಂದೊಂದ್ಸಲಿ ನಾವು ಅರ್ಧ ಗಂಟೆ ಲೇಟಾಗೂ ಬರ್ಬೋದು. ಅದಕ್ಕೆ ಕಾರಣ ಜನಗಳನ್ನ ಬಂದಂಥ ಜನಗಳನ್ನ ಸ್ಪಂದಿಸಬೇಕಾಗ್ತದೆ, ಮಾತನಾಡಬೇಕಾಗ್ತದೆ. ಹಾಗಾಗಿ ಅದೇನು ದೊಡ್ಡ ವಿಚಾರ ಅಂತಕ್ಕಂಥದ್ದು ನಾನು ಭಾವಿಸಿಲ್ಲ. ಆದರೂ ಕೂಡ ನಿಮ್ಮ ದೊಡ್ಡ ಗುಣ ಶ್ರೀಧರ್ ಸರ್ ಅವರು ಅದನ್ನು ಪ್ರಸ್ತಾವನೆ ಮಾಡಿದಿರಿ. ಒಟ್ಟಾರೆಯಾಗಿ ತಮ್ಮೆಲ್ರಿಗೂ ಗೊತ್ತಿದೆ, ಚಿತ್ರರಂಗದಿಂದ ರಾಜಕೀಯ ಕ್ಷೇತ್ರದಲ್ಲಿ ಈಗಾಗಲೇ 2019 ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವ ಮೂಲಕ ರಾಜಕೀಯದ ಒಂದು ಪ್ರವೇಶವನ್ನು ಮಾಡಿದೆ. ಈಗ 2026 ಹೆಚ್ಚು ಕಮ್ಮಿ ನಾನು ರಾಜಕಾರಣಕ್ಕೆ ಬಂದು 6ರಿಂದ 7 ವರ್ಷ ಆಗಿದೆ. ಬಹುಶಃ ನಾವೆಲ್ಲ ರಾಜಕಾರಣದಲ್ಲಿ ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ.
ಕಲಿಯುವಂಥದ್ದು ಸಾಕಷ್ಟಿದೆ. ಪ್ರತಿನಿತ್ಯ ಜೀವನ ಜೊತೆಯಲ್ಲಿ ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಸಂದರ್ಭ ಸನ್ನಿವೇಶ ಪಾಠ ಕಲಿಸ್ತಾ ಹೋಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ಜನ್ರೇಷನ್ಗೆ ಸೇರಿರುವಂಥ ರಾಜಕಾರಣಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿದ್ದೇವೆ. ಏಕೆಂದರೆ ನನ್ನ ವೃತ್ತಿ ಜೀವನ ಚಿತ್ರರಂಗ ಬಿಟ್ಟು ಇವತ್ತು ನಾನು ಇಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ದಾದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ರಾಜಕಾರಣದ ಕುಟುಂಬ, ರಾಜಕಾರಣದ ಹಿನ್ನೆಲೆಯಿಂದ ಬರ್ತಕ್ಕಂಥವ್ನು ನಾನು. ಆದರೆ ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ನೀವು ಒಂದಷ್ಟು ಪ್ರಶ್ನೆಗಳು ಕೇಳ್ತೀರಿ, ಅದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನನ್ನ ಪರಿಮಿತಿಯಲ್ಲಿ ನನಗಾಗಿರ್ತಕ್ಕಂಥ ರಾಜಕಾರಣದ ಸಣ್ಣ ಪುಟ್ಟ ಅನುಭವಗಳೇನಿದೆ ಕಳೆದ 5, 6, 7 ವರ್ಷಗಳಲ್ಲಿ, ಅಥವಾ ನಾನು ಚಿಕ್ಕಂದಿನಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರ ರಾಜಕಾರಣದ ಕೆಲವೊಂದಷ್ಟು ನಡೆಗಳು, ಅವರ ಬೆಳವಣಿಗೆಗಳು, ಅವರ ಹೋರಾಟಗಳು, ಜೊತೆಯಲ್ಲಿ ಅವರ ಏಳು ಬೀಳುಗಳು ಎಲ್ಲವನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಅವರ ಅನುಭವಗಳಲ್ಲಿಯೂ ಕೂಡ ನಾನು ಒಂದಷ್ಟು ಪಾಠವನ್ನು ಕಲ್ತಿರ್ತಕ್ಕಂಥದ್ದುಂಟು. ಜೊತೆಯಲ್ಲಿ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಅನುಭವಗಳಲ್ಲೂ ಕೂಡ ಒಂದಷ್ಟು ಪಾಠಗಳನ್ನು ಕಲಿತು ಮುಂದೆ ಅದನ್ನು ಯಾವ ರೀತಿ ನಾವು ಎದುರಿಸಬೇಕು, ಯಾವ ರೀತಿ ಎಲ್ಲವನ್ನ ಮೆಟ್ಟು ನಿಂತು ಇವತ್ತು ಸಮಾಜದ ದೃಷ್ಟಿಯಿಂದ ಒಬ್ಬ ಒಳ್ಳೆಯ ನಾಗರಿಕನಾಗಿ ಮೊದಲನೇದಾಗಿ ಎಲ್ಲ ರೀತಿಯಿಂದನೂ ಪ್ರಾಮಾಣಿಕತೆಯಿಂದ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಛಲದಿಂದ ನಿಮ್ಮ ಜೊತೆಯಲ್ಲಿ ಬಂದು ನಿಂತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.